ಅಂಗಡಿ ಕೊಟ್ಟಿದ್ದಂತಹ ಆಫರ್ಗೆ ಜನಸಾಗರವೇ ಹರಿದು ಬಂದಿತ್ತು. ಬೇಕಾಬಿಟ್ಟಿ ಶಾಪ್ ಒಳಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು. ಯಾವಾಗ ಪರಿಸ್ಥಿತಿ ಕೈಮೀರ್ತೋ ಪೊಲೀಸರು ಲಾಠಿ ಬೀಸಿದ್ದಾರೆ. ಹಾಗಾದ್ರೆ ಏನದು ಆಫರ್ ಅಂತೀರಾ? ಈ ಸ್ಟೋರಿ ನೋಡಿ. $1,000ಕ್ಕೆ 20 ಶರ್ಟ್, ಭರ್ಜರಿ ಆಫರ್. ಬಟ್ಟೆಗಾಗಿ ನೂಕುನುಗ್ಗಲು, ಬಿತ್ತು ಲಾಠಿ ಏಟು. ಮಾನ ಮುಚ್ಚೋಕೆ ತುಂಡು ಬಟ್ಟೆ ಸಾಕು ಅನ್ನೋ ಮಾತಿದೆ. ಆದ್ರೆ ಈ ಕಾಲದಲ್ಲಿ ಹಾಗಲ್ಲ ಬಿಡಿ. ಅದೆಷ್ಟೇ ಬಟ್ಟೆಗಳಿದ್ರೂ ಸಾಕಾಗಲ್ಲ ಅನ್ನೋರೇ ಹೆಚ್ಚು. ಗಲ್ಲಿ ಗಲ್ಲಿಯಲ್ಲಿ ಬಟ್ಟೆ ಶಾಪ್ಗಳು ತಲೆಗೆತ್ತಿದ ಮೇಲಂತೂ ಕೇಳಂಗೇ ಇಲ್ಲ. ಡಿಸೈನ್ ಆಫರ್ಗಳಿಗೆ ಗ್ರಾಹಕರು ಮುಗಿಬೀಳ್ತಿದ್ದಾರೆ. ಹಾಸನದಲ್ಲಿ ಇಂಥದ್ದೇ ಆಫರ್ಗೆ ಮುಗಿಬಿದ್ದ ಜನ ಲಾಠಿ ಏಟು ತಿಂದು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇದು ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿರೋ ಬಟ್ಟೆ ಅಂಗಡಿ. ಇವತ್ತು ಅದ್ಧೂರಿಯಾಗಿ ಉದ್ಘಾಟನೆಯಾಗಿದೆ. ಮೊದಲ ದಿನವೇ ಗ್ರಾಹಕರಿಗೆ ಬಿಗ್ ಆಫರ್ ಕೂಡ ಕೊಟ್ಟಿದ್ರು. ಕೇವಲ 1,000ಕ್ಕೆ ಬರೋಬ್ಬರಿ 20 ಶರ್ಟ್ ಕೊಡೋದಾಗಿ ಹೇಳಿದ್ರು. ಆಫರ್ ಬಿಟ್ಟಿದ್ದೇ ತಡ ಅಂಗಡಿ ಮುಂದೆ ಜನರ ದಂಡೆ ಹರಿದು ಬಂದಿತ್ತು. ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನುವಷ್ಟರಲ್ಲೇ ಸಾವಿರಾರು ಯುವಕರು ಯುವತಿಯರು ಜಮಾಯಿಸಿದ್ರು. ನಮ್ಮ ಅಂಗಡಿ ಇರೋವರೆಗೂ ಈ ಆಫರ್ಸ್ ಇರುತ್ತೆ. ಈ ₹50 ಆಫರ್ ಓಪನಿಂಗ್ ದಿನ ಕೊಟ್ಟಿದೀವಿ. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ನಮ್ದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತ ಆಫರ್ ಇರುತ್ತೆ ಸರ್. ಈ ಸಂಡೇ ಹೊತ್ತು ಪ್ರತಿ ಸಂಡೇನೂ ಒಂದೊಂದು ಸ್ಪೆಷಲ್ ಆಫರ್ ಇರುತ್ತೆ. 1,000 ಆಗಿರ್ಬೋದು, 1,020 ಆಗಿರ್ಬೋದು, ಈ ತರದ ಆಫರ್ಸ್ ಇರುತ್ತೆ. ನಾವು ಕೊಡ್ತಿರೋದು ಹೆಂಗೆ ಅಂತ ಹೇಳಿದ್ರೆ, ನಾವು ನೋಡಿ ಸರ್, ಒಂದು ಫ್ಯಾಬ್ರಿಕ್ ಅನ್ನ ಪರ್ಚೇಸ್ ಮಾಡಿರ್ತೀವಿ. ಅದು ಈಗ ನೋಡಿ ತುಂಬಾ ಉಳ್ಕೊಂಡ್ಬಿಟ್ಟಿರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಫ್ಯಾಬ್ರಿಕ್ ಅನ್ನ ಹೊಸ ಮಾಡೆಲ್ ನ ನಾವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಆ ತರದ್ದು ಪ್ರಾಡಕ್ಟ್ ಏನ್ ಮಾಡ್ತೀವಿ, ನಾವು ಕಸ್ಟಮರ್ಗೆ ಅನುಕೂಲ ಆಗ್ಲಿ ಅಂತ ಫ್ರೀಯಾಗಿ ₹50 ಶರ್ಟು, ₹1 ಶರ್ಟು ಈ ತರ ಕೊಡ್ತೀವಿ. ನೋಡ್ತಾ ಇದ್ದಂತೆ ಜನದಟ್ಟಣೆ ಹೆಚ್ಚಾಗಿದ್ದು ನೂಕುನುಗ್ಗಲು ಉಂಟಾಗಿದೆ. ಪರಿಸ್ಥಿತಿ ನಿಯಂತ್ರಿಸಲಾಗದೆ ಶಾಪ್ ಮಾಲೀಕರು ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಜನದಟ್ಟಣೆ ನಿಯಂತ್ರಿಸಲು ಮುಂದಾಗ್ತಾರೆ. ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಹೀಗಾಗಿ ಪೊಲೀಸರು ಲಾಠಿ ಬೀಸಿದ್ದು ಜನ ಎದ್ನೋ ಬಿದ್ನೋ ಅಂತ ಯುವಕರು ಓಡಿ ಹೋಗಿದ್ದಾರೆ. ಕೊಪ್ಪಳದಲ್ಲೂ 1,000ಕ್ಕೆ 8 ಬಟ್ಟೆ ಆಫರ್ ಕೊಟ್ಟಿದ್ರಿಂದ ಯುವಕರ ದಂಡೆ ಹರಿದು ಬಂದಿತ್ತು. ಈ ವೇಳೆ ಜನದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಒಟ್ಟಾರೆ ಎಲ್ಲೆಲ್ಲೂ ಆಫರ್ ಟ್ರೆಂಡ್ ಶುರುವಾಗಿದ್ದು ಬಟ್ಟೆ ಆಸೆಗೆ ಬಂದವರು ಲಾಠಿ ರುಚಿ ನೋಡುವಂತಾಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.